ಈ ಒಂದು ದಿನಾಚರಣೆ ಕೇವಲ ಶುರು ಮಾಡಿದ್ದೇವೆ, ಕೇವಲ ಆರಂಭ ಅಂತ್ಯವಲ್ಲ. ಪ್ರತಿಯೊಂದು ಮಾಸದಲ್ಲಿ ತಿಂಗಳು ಕೂಡ ಈ ಒಂದು ಸಮಾರಂಭ ಆಗಲೇ ಇರ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ ಕಾರ್ಯಕರ್ತರು, ಎಲ್ಲರೂ ಕೂಡ ಮುಂದೆ ಬರಬೇಕು. ಸಹಾಯ ಸಹಕಾರಗಳೆಲ್ಲ ಕೂಡ ನಾವೇ ಮಾಡ್ಕೊಳ್ಬೇಕು. ಮತ್ತೊಮ್ಮೆ ಮಾತು ಹೇಳ್ತಾ ಇದ್ದೀನಿ, ತನು ಮನ ಧನ ಅಂತಂದರೆ, ತನು ಅಂತಂದರೆ ಕೆಲಸಗಳನ್ನು ನಾವು ಮಾಡಿಕೊಂಡು ಧ್ಯಾನಾಚರಣೆ ನಾವು ಮಾಡಬೇಕು, ಇನ್ನೊಬ್ಬರಿಗೆ ಹೇಳಿಕೊಡಬೇಕು. ಮನ ಅಂತಂದರೆ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ತಾವು ನಿರ್ಮಲವಾಗಿರಬೇಕು. ನಿರ್ಮಲ ಮನಸ್ಸು ದೇವರ ಸ್ಥಾನ ಅಂತ ಹೇಳಿದ್ದಾರೆ. ಯಾರು ನಿರ್ಮಲ ಮನಸ್ಸು ಇಟ್ಕೊಂಡಿರ್ತಾರೋ ಅವರೇ ದೇವರು ಅಂತ ಹೇಳಿದ್ದಾರೆ. ಸೊ ನಾವೆಲ್ಲರೂ ಕೂಡ ದೇವರು. ಅದು ಮನಸ್ಸಿನಿಂದ ನಾವು ಮಾಡತಕ್ಕಂತಹ ನಿರ್ಮಾಣವನ್ನು ತಂದುಕೊಂಡು ಸಂಘವನ್ನು ಶಾಂತಿಯುತವಾಗಿ ಮಾಡಬೇಕು ಅನ್ನುವ ತತ್ವ. ಧನ ಅಂತಂದರೆ ಬೇರೆಯವರಿಗೆ ಕೊಡೋದಲ್ಲ ಧನ. ನೀವು ಧನ ಸಹಕಾರಗಳನ್ನು ನೀವೇ ವೆಚ್ಚ ಮಾಡಬೇಕು, ನೀವೇ ಆ ಕೆಲಸವನ್ನು ಮಾಡಬೇಕು. ಯಾವ ಕೆಲಸ? ಧ್ಯಾನ ಪ್ರಚಾರ, ಧ್ಯಾನವನ್ನು ಹೇಳಿಕೊಡುವಂತಹ ಕಾರ್ಯಕ್ರಮ. ಬೇರೆಯವರಿಗೆ ಧನ ನೀಡುವುದಲ್ಲ, ತಮ್ಮಲ್ಲಿದ್ದಾನೆ ನಿಮ್ಮಲ್ಲಿದ್ದಾನೆ ಅದು ಆ ಕಾರ್ಯ, ಬೃಹತ್ ಕಾರ್ಯ, ಮಹತ್ವವಾದಂತಹ ಕಾರ್ಯಕ್ರಮಗಳನ್ನು ತಾವು ಮಾಡಬೇಕು. ತಾವೇ ಕಾರ್ಯಕರ್ತರು. ಅದುವೇ ಪತ್ರಿಜಿ ಹೇಳಿದ್ದು. ಎಲ್ಲರೂ ಕೂಡ ಪತ್ರಿಜಿ ಆಗಬೇಕು. ನಾನು ಗುರು ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅವರು, ನೀವು ಶಿಷ್ಯರಲ್ಲ ಅಂತ ಹೇಳಿಬಿಟ್ಟಿದ್ದಾರೆ, ನೀವೇ ಗುರುಗಳು. ಸೊ ನಾವೆಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಈ ತಿಂಗಳು ಮಾತ್ರನೇ ಅಲ್ಲ, ಬರೋ ತಿಂಗಳು ಕೂಡ ಇದೇ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಾರೆ. ಸೊ ಅವರೆಲ್ಲರೂ ಕೂಡ ನಿಮಗೆ ಸಮಾಚಾರ ನೀಡ್ತಾರೆ ಅನ್ನೋದು ನಿಮಗೆ ನೆನಪಿಸಿದ್ದೀನಿ. ಎರಡನೇದೇನಪ್ಪ ಅಂತಂದರೆ, ಆಗಲೇ ಹೇಳಿದ್ದಾರೆ, ನೆಕ್ಸ್ಟ್ ಮೇನಲ್ಲಿ ಬುದ್ಧ ಪೂರ್ಣಿಮಾ ಅದ್ಭುತವಾದಂತಹ ಕಾರ್ಯಕ್ರಮ ಪಿರಮಿಡ್ ವ್ಯಾಲಿಯಲ್ಲಿ ನಡೆಯುತ್ತಾ ಇರ್ತದೆ. ಸೊ ನಾವೆಲ್ಲರೂ ಕೂಡ ಅದಕ್ಕೆ ಹಾಗೆ ಆಗಲೇಬೇಕು. ಅದಕ್ಕೂ ಇಲ್ಲದೆ ಹೋದರೆ ಯಾರಪ್ಪ ಅಂತಂದರೆ ನಮಗೆ ನಷ್ಟ ಅಂತ ಒಂದು ಮಾತು ಹೇಳಿ. ಸೊ ನಾವೆಲ್ಲರೂ ಕೂಡ ಧ್ಯಾನಿಗಳಾಗಿ ಈ ವಿಶ್ವಕ್ಕೆ ಆದರ್ಶಪ್ರಾಯವಾಗಿ ಭಾರತ ದೇಶದ ಒಂದು ಹೆಸರು ಆಕಾಶಕ್ಕೆ ತಲುಪಿಸಬೇಕು. ವಿಶ್ವಗುರು ಅನ್ನುವ ಮಾತನ್ನು ನಾವು ಸಮರ್ಥಿಸಬೇಕು. ಕೇವಲ ಮಾತಲ್ಲ, ನಾವು ಕಾರ್ಯಕ್ರಮಗಳಲ್ಲಿ ತೋರಿಸಬೇಕು ಅನ್ನುವುದು ಒಂದು ಮಾತು ಕೇಳಿ ನಿಮಗೆಲ್ಲ ಕೂಡ ಬಂದಿದ್ದದಕ್ಕೆ ಎಲ್ಲರೂ ಕೂಡ ನನ್ನ ಮನಃಪೂರ್ವಕ ನಮಸ್ಕಾರ. ಇವತ್ತು ಇಷ್ಟು ಅದ್ಭುತವಾಗಿ ಎಲ್ಲರೂ ಬಂದು ಇಷ್ಟು ಸಮಯ ಆದರೂ ಕೂಡ ಅಲ್ಲಿ ಊಟ ರೆಡಿ ಆಗಿದೆ ಅಂದರೂ ಕೂಡ ಯಾರೂ ಹೋಗದೇನೆ
ಎಷ್ಟು ಪ್ರಶಾಂತತೆಯಿಂದ ಸೌಮ್ಯತೆಯಿಂದ ಕುಂತ್ಕೊಂಡು PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.